ಎಸ್ಎನ್ಒ ಜೆಡಿಎಸ್ ಯುವ ಘಟಕದ ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಸಹ ಪಾವಗಡಕ್ಕೆ ತೆರಳುತ್ತಾ ಇದ್ದಾರೆ. ನಿಖಿಲ್ ಕುಮಾರಸ್ವಾಮಿ ಜನರೊಂದಿಗೆ ಜನತಾದಳ ಪಕ್ಷದ ಸಂಘಟನೆಗಾಗಿ ರಾಜ್ಯಾದ್ಯಂತ ಜನರೊಂದಿಗೆ ಪ್ರವಾಸವನ್ನ ಕೂಡ ಕೈಗೊಂಡಿರುವಂತದ್ದು ಜೆಡಿಎಸ್ ಪಕ್ಷದ ಯುವ ನಾಯಕ ನಿಖಿಲ್ ಕುಮಾರಸ್ವಾಮಿ. ಹಾಗೆ ನಾಳೆ ಪಾವಗಡ ಪಟ್ಟಣಕ್ಕೆ ಕೂಡ ಆಗಮಿಸ್ತಾ ಇದ್ದಾರೆ. ಕಾರ್ಯಕರ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು ಅಂತ ಹೇಳಿ ಜೆಡಿಎಸ್ ತಾಲೂಕು ಅಧ್ಯಕ್ಷ ಈರಣ್ಣ ಒಂದು ಸುದ್ದಿಗೋಷ್ಠಿಯನ್ನ ನಡೆಸಿ ಆ ಒಂದು ಸುದ್ದಿಗೋಷ್ಠಿಯಲ್ಲಿ ಕೂಡ ತಿಳಿಸಿದ್ದಾರೆ. ಬಗ್ಗೆ ಅವರು ಸಹ ಮಾತನಾಡಿದ್ದಾರೆ. ನೋಡೋಣ. 17/6/2025 ಮಂಗಳವಾರ 1 ಗಂಟೆಗೆ ನಮ್ಮ ರಾಜ್ಯ ಯುವ ಅಧ್ಯಕ್ಷರಾಗಿರ್ತಕ್ಕಂಥ ನಿಖಿಲ್ ಪಕ್ಷದ ಯುವ ಅಧ್ಯಕ್ಷರಾಗಿರ್ತಕ್ಕಂಥ ನಿಖಿಲ್ ಕುಮಾರಸ್ವಾಮಿ ಅವರು ಪಾವಗಡ ಪಟ್ಟಣಕ್ಕೆ ಆಗಮಿಸ್ತಾ ಇದ್ದಾರೆ. ಉದ್ದೇಶ ಅಂದರೆ ಏನಿವತ್ತು ಸಂಘಟನೆ ಮತ್ತು ಜನರೊಂದಿಗೆ ಜನತಾದಳ ಅಂತ ಕಾರ್ಯಕ್ರಮವನ್ನು ಮಾಡೋದಕ್ಕೆ ಮತ್ತು ಮೆಂಬರ್ಶಿಪ್ ಎನ್ರೋಲ್ಮೆಂಟು ಮಿಸ್ ಕಾರ್ಡ್ ಮುಖಾಂತರ ಮೆಂಬರ್ಶಿಪ್ಪು ನೋಂದಣಿ ಮಾಡ್ತಕ್ಕಂಥ ಕಾರ್ಯಕ್ರಮ ಹಾಗೂ ಪಕ್ಷದ ಒಂದು ಸಂಘಟನೆ ಅವರು ನಾಳೆಯಿಂದ ಸುಮಾರು 58 ದಿನಗಳ ಕಾಲ ತುಮಕೂರಿಂದ ಪ್ರಾರಂಭ ಮಾಡ್ತಾರೆ. ತುಮಕೂರಿಂದ ಪ್ರಾರಂಭ ಮಾಡಿ ಮೊದಲು ಚಿಕ್ಕನಾಯಕನಹಳ್ಳಿ ಬೆಳಗ್ಗೆ ಮತ್ತು ಮಧ್ಯಾಹ್ನ ನಮ್ಮ ಪಾವಗಡ ಆಂಜನೇಯ ಶೆಟ್ಟಿ ಕಲ್ಯಾಣ ಮಂಟಪ ಹೊರಾಂಗಣ ಒಂದು ಫೀಲ್ಡಲ್ಲಿ ನಾವು ಕಾರ್ಯಕ್ರಮವನ್ನು ಮಾಡ್ತಾಯಿದ್ವಿ. ಆ ಕಾರ್ಯಕ್ರಮಕ್ಕೆ ತಮ್ಮ ಸಹಕಾರ ಬೇಕು. ನಮ್ಮ ಮುಖಾಂತರ ಇವತ್ತು ನಮ್ಮ ಕಾರ್ಯಕರ್ತ ಬಂಧುಗಳಿಗೆ ಸಹ ನಾವು ಮೆಸೇಜ್ ಕೊಟ್ಟು ನಾವೆಲ್ಲ ಪಾಂಪ್ಲೆಟ್ಸ್ ಏನು ಮಾಡಿದ್ರೆ ಪ್ರತಿ ಅಂದರೆ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಮಾಹಿತಿಯನ್ನು ಹಂಚಿಕೊಂಡು ಅದ್ರ ಮುಖಾಂತರ ಇವತ್ತು ನಾವು ಒಂದು ಪಕ್ಷದ ಸಂಘಟನೆ ಕಾರ್ಯಕ್ರಮಗಳು ಬರ್ತಾ ಇದೆ. ಆ ಒಂದು ಕಾರ್ಯಕ್ರಮವನ್ನು ನಿಮ್ಮಲ್ಲಿ ಹಂಚ್ಕೊಳ್ಬೇಕು ಅಂತೇಳಿ ಇವತ್ತು ನಾವು ಮಾಧ್ಯಮಗೋಷ್ಠಿಯನ್ನು ಕರೆದಿದ್ದೀವಿ. ನಮ್ಮ ಒಂದು ಪಕ್ಷದ ಒಂದು ಏನು ನೋಂದಣಿ ಇದೆ ಅದನ್ನು ಮಿಸ್ ಕಾರ್ಡ್ ಮುಖಾಂತರ ಅದನ್ನು ನಡೆಸಿ ಇಲ್ಲಿ ಕಾರ್ಯಕ್ರಮವನ್ನು ಚಾಲು ಕೊಡ್ತಾರೆ. ಮತ್ತು ಮುಂಬರ್ತಕ್ಕಂಥ ಜಿಲ್ಲಾ ಪಂಚಾಯಿತಿ, ತಾಲೂಕು ಪಂಚಾಯಿತಿ ಮತ್ತು ಪಕ್ಷದ ಸಂಘಟನೆ ಅದರ ಬಗ್ಗೆ ನಮ್ಮ ಯುವ ಅಧ್ಯಕ್ಷರು ಬಂದು ಇಲ್ಲಿ ಕಾರ್ಯಕ್ರಮವನ್ನು ಚಾಲು ಮಾಡಿದ್ದಾರೆ. ಅದಕ್ಕೆ ತಮ್ಮ ಮುಖಾಂತರ ನಮ್ಮ ಕಾರ್ಯಕರ್ತ ಬಂಧುಗಳಿಗೂ ಸಹ ಇವತ್ತು ನಾವು ಮನವಿ ಮಾಡ್ತೀವಿ. ನಮ್ಮ ತಾಲೂಕಿನ ಎಲ್ಲ ನಮ್ಮ ಪಕ್ಷದ ಹಿರಿಯ ಮುಖಂಡರು